ನಮಸ್ಕಾರ. ಮೀನರಾಶಿಯ ಜಾತಕದವರೇ, ಮುಂಬರುವ ಆಗಸ್ಟ್ 2026ರ ಈ ಕಾಲವನ್ನು ಯಾವುದೇ ಕಾರಣಕ್ಕೂ ಸಾಮಾನ್ಯ ಎಂದು ನಿರ್ಲಕ್ಷಿಸಬೇಡಿ. ಏಕೆಂದರೆ ಈ ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿ ಬಹುಕಾಲದಿಂದ ಈಡೇರದೆ ಉಳಿದಿರುವ 3 ಪ್ರಮುಖ ಕನಸುಗಳು ನನಸಾಗುವ ಬಲವಾದ ಯೋಗಗಳು ಕಾಣಿಸುತ್ತಿದೆ. ಇದುವರೆಗೆ ನಿಮ್ಮ ಮನಸ್ಸಿಗೆ ಭಾರವಾಗಿದ್ದ ಅನೇಕ ಸಮಸ್ಯೆಗಳು ನಿಧಾನವಾಗಿ ದೂರವಾಗಲಿದ್ದು, ನೀವು ವರ್ಷಗಳಿಂದ ಹುಡುಕುತ್ತಿದ್ದ ನೆಮ್ಮದಿ ಮತ್ತು ಸಂತೋಷವನ್ನು ಮತ್ತೆ ಅನುಭವಿಸುವ ಸಮಯ ಬಂದಿದೆ. ಬಂಧುಗಳೇ, ಕಳೆದ ಹಲವು ತಿಂಗಳುಗಳು ನಿಮ್ಮನ್ನು ಮಾನಸಿಕವಾಗಿ ಸಾಕಷ್ಟು ಪರೀಕ್ಷಿಸಿವೆ. ಬದುಕಿನ ಸಣ್ಣ ಸಣ್ಣ ಸಂತೋಷಗಳಿಗಾಗಿ ಕೂಡ ನೀವು ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕಷ್ಟದ ಸಮಯದಲ್ಲಿ ಯಾರಾದರೂ ನಿಮ್ಮ ಬೆನ್ನಿಗೆ ನಿಲ್ಲಲಿ ಎಂದು ಬಯಸಿದರೂ ನಿಮಗೆ ಬೇಕಾದ ಬೆಂಬಲ ಎಲ್ಲ ಸಮಯದಲ್ಲೂ ದೊರಕಲಿಲ್ಲ. ನಿಮ್ಮ ಜೀವನದ ಅನೇಕ ಕಠಿಣ ಹೋರಾಟಗಳನ್ನು ನೀವು ಹೆಚ್ಚಾಗಿ ಒಬ್ಬರೇ ಎದುರಿಸಿದ್ದೀರಿ. ಆದರೆ ಈಗ ಸಮಯ ಬದಲಾಗುತ್ತಿದೆ. ಮುಂಬರುವ ಈ ಆಗಸ್ಟ್ ತಿಂಗಳು ನಿಮ್ಮ ಬದುಕಿನಲ್ಲಿ ಹೊಸ ಆಶಾಕಿರಣವನ್ನು ತರಬಲ್ಲ ಶಕ್ತಿಯನ್ನು ಹೊಂದಿದೆ. ನೀವು ಬಹಳ ದಿನಗಳಿಂದ ಯಾವ ಸಂತೋಷಕ್ಕಾಗಿ ಕಾಯುತ್ತಿದ್ದೀರೋ ಆ ಶುಭ ಕ್ಷಣಗಳು ಈಗ ನಿಧಾನವಾಗಿ ನಿಮ್ಮತ್ತ ಬರುತ್ತಿದೆ. ಕಳೆದ ಕೆಲವು ತಿಂಗಳುಗಳಲ್ಲಿ ನೀವು ನಿಮ್ಮ ಜೀವನದ ಅತ್ಯಂತ ಅಮೂಲ್ಯವಾದ ಯಾವುದೋ ಒಂದು ವಿಷಯವನ್ನು ಕಳೆದುಕೊಂಡಿರಬಹುದು. ಅದು ಪ್ರೀತಿಯ ಸಂಬಂಧವಾಗಿರಬಹುದು, ಉದ್ಯೋಗವಾಗಿರಬಹುದು, ಆರ್ಥಿಕ ಸ್ಥಿರತೆಯಾಗಿರಬಹುದು, ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಯಾಗಿರಬಹುದು. ಆ ನೋವು ಇಂದಿಗೂ ನಿಮ್ಮ ಮನಸ್ಸನ್ನು ಕಾಡುತ್ತಲೇ ಇರಬಹುದು. ಈ ಅವಧಿಯಲ್ಲಿ ಆತಂಕ ಮತ್ತು ಮಾನಸಿಕ ಒತ್ತಡ ಹೆಚ್ಚಾಗಿ ನೆಮ್ಮದಿಯಾಗಿ ನಿದ್ರೆ ಮಾಡುವುದಕ್ಕೂ ಕಷ್ಟವಾಗಿರಬಹುದು. ಯಾವುದೇ ಕೆಲಸ ಆರಂಭಿಸುವ ಮುನ್ನ ಭಯ ಮತ್ತು ಅನುಮಾನಗಳು ನಿಮ್ಮನ್ನು ತಡೆಯುತ್ತಿರಬಹುದು. ಜ್ಯೋತಿಷ್ಯದ ದೃಷ್ಟಿಯಿಂದ ನೋಡಿದರೆ ಶನಿ ಮತ್ತು ರಾಹುವಿನ ಪ್ರಭಾವದಿಂದ ನೀವು ಸಾಕಷ್ಟು ಪರೀಕ್ಷೆಗಳನ್ನು ಎದುರಿಸಿದ್ದೀರಿ. ನೀವು ಒಳ್ಳೆಯದನ್ನು ಬಯಸಿದಾಗಲೂ ಅನಿರೀಕ್ಷಿತ ಅಡೆತಡೆಗಳು ಎದುರಾಗುತ್ತಿದ್ದವು. ಆದರೆ ಸ್ನೇಹಿತರೆ, ಪ್ರತಿಯೊಂದು ಕತ್ತಲೆಯ ನಂತರ ಬೆಳಕು ಬರುವಂತೆ ಈ ಆಗಸ್ಟ್ ತಿಂಗಳಿನಲ್ಲಿ ಗ್ರಹಗಳ ಅನುಕೂಲಕರ ಬದಲಾವಣೆಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಸಾಧ್ಯತೆ ಇದೆ. ಕಳೆದ ತಿಂಗಳುಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಒಂಟಿತನ, ಮಾನಸಿಕ ಒತ್ತಡ ಮತ್ತು ಆತಂಕದಿಂದ ನಿಧಾನವಾಗಿ ಮುಕ್ತಿ ದೊರೆಯಲಿದೆ. ಸಮಾಜದಲ್ಲಿ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡವರು ಈಗ ನಿಮ್ಮ ನಿಜವಾದ ಮೌಲ್ಯವನ್ನು ಅರಿಯುವ ಸಮಯ ಬಂದಿದೆ. ನಿಮ್ಮ ವಿರುದ್ಧ ಮಾತನಾಡಿದವರು ಮೌನವಾಗಲಿದ್ದಾರೆ. ಇನ್ನು ಮುಂದೆ ಆಗಸ್ಟ್ನಿಂದ ಡಿಸೆಂಬರ್ವರೆಗೆ ಇರುವ ಈ 5 ತಿಂಗಳುಗಳು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು, ಯಶಸ್ಸು, ಗೌರವ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ತಂದುಕೊಡುವ ಸಾಧ್ಯತೆ ಇದೆ. ಆದರೆ ಇಲ್ಲಿ ಒಂದು ಪ್ರಮುಖ ಎಚ್ಚರಿಕೆ ಇದೆ. ಈ ಸಮಯದಲ್ಲಿ ಭಾವನೆಗಳ ಆಧಾರದ ಮೇಲೆ ತೆಗೆದುಕೊಳ್ಳುವ ಒಂದು ತಪ್ಪು ನಿರ್ಧಾರ ನಿಮ್ಮ ಉತ್ತಮ ಅವಕಾಶವನ್ನು ಕೈತಪ್ಪಿಸಬಹುದು. ಆದ್ದರಿಂದ ಯಾವುದೇ ವಿಷಯದಲ್ಲಿ ಆತುರ ಪಡದೆ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಈ ಹಿಂದೆ ನೀವು ಕಳೆದುಕೊಂಡ ಸಂಬಂಧ, ಉದ್ಯೋಗ, ನಂಬಿಕೆ ಅಥವಾ ಹಣಕಾಸಿನ ಅವಕಾಶ ಈಗ ಹೊಸ ರೂಪದಲ್ಲಿ ನಿಮ್ಮ ಜೀವನಕ್ಕೆ ಮರಳಿ ಬರಬಹುದಾದ ಯೋಗಗಳು ಗೋಚರಿಸುತ್ತಿದೆ. ಮೀನರಾಶಿಯ ಅಧಿಪತಿಯಾದ ಗುರುಗ್ರಹದ ಅನುಗ್ರಹ ಮತ್ತು ಗೃಹಸ್ಥಿತಿಯ ಬದಲಾವಣೆಯಿಂದ ನಿಮ್ಮ ಜೀವನದಲ್ಲಿ ಇದ್ದ ಗೊಂದಲಗಳು ನಿಧಾನವಾಗಿ ಕಡಿಮೆಯಾಗಲಿದೆ. ನಿಮ್ಮ ವಿರುದ್ಧ ಗುಪ್ತವಾಗಿ ಸಂಚು ರೂಪಿಸಿದ್ದ ಅಥವಾ ನಿಮ್ಮ ಒಳ್ಳೆಯತನವನ್ನು ದುರುಪಯೋಗ ಮಾಡಿಕೊಂಡ ಕೆಲವರ ನಿಜವಾದ ಮುಖವು ಈ ಸಮಯದಲ್ಲಿ ಬಹಿರಂಗವಾಗಬಹುದು. ಕಳೆದ ತಿಂಗಳುಗಳ ಕಷ್ಟಗಳು ನಿಮ್ಮನ್ನು ಒಳಗಿನಿಂದ ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಿದೆ. ಹಿಂದೆ ಇದ್ದ ಅತಿಯಾದ ಭಾವನಾತ್ಮಕತೆ ಈಗ ಜೀವನಾನುಭವ ಮತ್ತು ಪ್ರಬುದ್ಧತೆಯಾಗಿ ಬದಲಾಗುತ್ತಿದೆ. ಕುಟುಂಬದ ಒಳಿತಿಗಾಗಿ ನೀವು ಮಾಡಿದ ತ್ಯಾಗಗಳಿಗೆ ಈಗ ಪ್ರತಿಫಲ ಸಿಗುವ ಸಮಯ ಬಂದಿದೆ.
ನಿಮ್ಮ ಸ್ವಂತ ಆಸೆಗಳನ್ನು ಬದಿಗಿಟ್ಟು ಕುಟುಂಬಕ್ಕಾಗಿ ದುಡಿದಿದ್ದರೆ ಅಥವಾ ಫಲವನ್ನು ಈ ಆಗಸ್ಟ್ನಲ್ಲಿ ಅನುಭವಿಸುವ ಸಾಧ್ಯತೆ ಇದೆ. ಆಗಸ್ಟ್ 7ರ ನಂತರ ಶುಕ್ರನ ಅನುಕೂಲಕರ ಸಂಚಾರದಿಂದ ದಾಂಪತ್ಯ ಜೀವನ, ಪ್ರೇಮ ಸಂಬಂಧಗಳು ಮತ್ತು ಕುಟುಂಬದಲ್ಲಿ ಇದ್ದ ಅಸಮಾಧಾನ ನಿಧಾನವಾಗಿ ಕಡಿಮೆಯಾಗಬಹುದು. ಜೀವನ ಸಂಗಾತಿಯೊಂದಿಗೆ ಇದ್ದ ಅಂತರ ಕಡಿಮೆಯಾಗುವ ಸಾಧ್ಯತೆ ಇದೆ. ಒಂಟಿತನದ ಭಾವನೆ ದೂರವಾಗಲಿದ್ದು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರ ಸಂಖ್ಯೆ ಹೆಚ್ಚಾಗಲಿದೆ. ಇದರ ಜೊತೆಗೆ ಮಂಗಳನ ಅನುಕೂಲಕರ ಪ್ರಭಾವದಿಂದ ಮನೆ, ವಾಹನ, ಆಸ್ತಿ ಮತ್ತು ಕುಟುಂಬದ ನೆಮ್ಮದಿಗೆ ಸಂಬಂಧಿಸಿದ ಉತ್ತಮ ಬೆಳವಣಿಗೆಗಳು ಕಂಡುಬರಬಹುದು. ಹೊಸ ಮನೆ ಖರೀದಿ, ಮನೆ ನವೀಕರಣ ಅಥವಾ ಕುಟುಂಬದ ಸಂತಸದ ಕಾರ್ಯಕ್ರಮಗಳ ಯೋಗವು ಕೆಲವರಿಗೆ ಕಾಣಿಸಬಹುದು. ಮನೆಯಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಈ ಜ್ಯೋತಿಷ್ಯದ ಮಾಹಿತಿಯನ್ನು ಸಂಪೂರ್ಣವಾಗಿ ಆಲಿಸಿ. ಈಗ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಘಟನೆಗಳು ಇದಕ್ಕೆ ಹೊಂದಿಕೆಯಾಗುತ್ತಿದ್ದರೆ ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಮೀನರಾಶಿಯವರೇ, ನೀವು ಜೀವನದಲ್ಲಿ ಅನೇಕ ಜನರಿಗೆ ಸಹಾಯ ಮಾಡಿದ್ದೀರಿ. ನಿಮ್ಮ ದಯೆ ಮತ್ತು ಕರುಣೆಯ ಸ್ವಭಾವದಿಂದ ಹಲವರ ಬದುಕಿನಲ್ಲಿ ಬೆಳಕಾಗಿದ್ದೀರಿ. ಆದರೆ ನಿಮಗೆ ಸಹಾಯ ಬೇಕಾದಾಗ ಎಲ್ಲರೂ ನಿಮ್ಮೊಂದಿಗೆ ನಿಲ್ಲಲಿಲ್ಲ ಎಂಬ ನೋವು ನಿಮ್ಮೊಳಗಿದೆ. ಈಗ ಆ ಪರಿಸ್ಥಿತಿ ನಿಧಾನವಾಗಿ ಬದಲಾಗುತ್ತಿದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯ ಆರಂಭವಾಗಿದೆ. ಕೆಲಸದ ಸ್ಥಳದಲ್ಲಿ ಇದ್ದ ಒತ್ತಡ ಕಡಿಮೆಯಾಗಬಹುದು. ಹೊಸ ಉದ್ಯೋಗ ಅಥವಾ ಬಡ್ತಿಯ ಅವಕಾಶಗಳು ಕೆಲವರಿಗೆ ಸಿಗಬಹುದು. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರು ಮತ್ತು ಉತ್ತಮ ಆದಾಯದ ಸೂಚನೆಗಳಿವೆ. ಆರ್ಥಿಕ ಪರಿಸ್ಥಿತಿಯು ನಿಧಾನವಾಗಿ ಸುಧಾರಿಸಲಿದೆ. ಕುಟುಂಬದಲ್ಲಿ ಇದ್ದ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗಲಿದ್ದು ಮನೆಯಲ್ಲಿ ನೆಮ್ಮದಿ ಮತ್ತು ಸಂತೋಷ ಹೆಚ್ಚಾಗುವ ಸಾಧ್ಯತೆ ಇದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿ ಮತ್ತು ಇತರ ಪ್ರಮುಖ ಗ್ರಹಗಳ ಕಠಿಣ ಪರೀಕ್ಷೆಗಳನ್ನು ದಾಟಿದ ನಂತರ ವ್ಯಕ್ತಿಯ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗುತ್ತದೆ. ಮೀನರಾಶಿಯವರೇ, ಮುಂಬರುವ ಆಗಸ್ಟ್ 2026 ನಿಮಗೂ ಅಂಥದ್ದೇ ಒಂದು ಪರಿವರ್ತನೆಯ ಸಮಯವಾಗಿದೆ. ಕಳೆದ ಹಲವು ತಿಂಗಳುಗಳಲ್ಲಿ ನೀವು ಅನುಭವಿಸಿದ ನೋವು, ನಿರಾಸೆ, ಹಿನ್ನಡೆ ಮತ್ತು ಮಾನಸಿಕ ಒತ್ತಡ ಈಗ ನಿಮ್ಮನ್ನು ಒಳಗಿನಿಂದ ಇನ್ನಷ್ಟು ಬಲಿಷ್ಠರನ್ನಾಗಿ ರೂಪಿಸಿದೆ. ಸ್ನೇಹಿತರೆ, ಮನುಷ್ಯನು ತನ್ನ ಯಶಸ್ಸಿಗಿಂತ ತನ್ನ ಸೋಲುಗಳಿಂದಲೇ ಹೆಚ್ಚು ಕಲಿಯುತ್ತಾನೆ. ನೀವು ಹಿಂದೆ ಮಾಡಿದ ಅತಿಯಾದ ನಂಬಿಕೆ, ಭಾವನಾತ್ಮಕ ನಿರ್ಧಾರಗಳು ಮತ್ತು ಕೆಲವರ ಮೇಲೆ ಇಟ್ಟ ವಿಶ್ವಾಸದಿಂದ ಸಾಕಷ್ಟು ಪಾಠಗಳನ್ನು ಕಲಿತಿದ್ದೀರಿ. ಈಗ ನೀವು ಹಿಂದೆ ಇದ್ದಂತಿಲ್ಲ. ಜೀವನದ ಅನುಭವಗಳು ನಿಮ್ಮನ್ನು ಹೆಚ್ಚು ಪ್ರಬುದ್ಧರನ್ನಾಗಿ ಮಾಡಿದೆ. ಆದ್ದರಿಂದ ಆಗಸ್ಟ್ ತಿಂಗಳು ನಿಮಗೆ ಒಂದು ಸ್ಪಷ್ಟ ಸಂದೇಶವನ್ನು ನೀಡುತ್ತಿದೆ. ಮೊದಲು ನಿಮ್ಮ ಜೀವನವನ್ನು ನೀವು ಗೌರವಿಸಿ. ಮೀನರಾಶಿಯವರು ಸ್ವಭಾವತಃ ದಯಾಳು, ಕರುಣಾಮಯ ಮತ್ತು ಭಾವನಾತ್ಮಕರು. ಇತರರ ನೋವನ್ನು ತಮ್ಮ ನೋವಿನಂತೆ ಅನುಭವಿಸುವ ಗುಣ ಇವರಲ್ಲಿರುತ್ತದೆ. ಆದರೆ ಇದೇ ಒಳ್ಳೆಯತನವನ್ನು ಕೆಲವರು ದುರುಪಯೋಗಪಡಿಸಿಕೊಂಡಿರಬಹುದು. ನೀವು ಹಲವರಿಗಾಗಿ ತ್ಯಾಗ ಮಾಡಿದ್ದರೂ ಅದೇ ಪ್ರೀತಿ ಅಥವಾ ಗೌರವವನ್ನು ಹಿಂದಿರುಗಿ ಪಡೆಯುವ ಸಂದರ್ಭಗಳು ಇರಬಹುದು. ಆಗಸ್ಟ್ ತಿಂಗಳು ನಿಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ಎಲ್ಲರನ್ನೂ ಪ್ರೀತಿಸಿ, ಆದರೆ ನಿಮ್ಮ ಸ್ವಾಭಿಮಾನವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಈ ತಿಂಗಳಲ್ಲಿ ರಾಹುವಿನ ಪ್ರಭಾವದಿಂದ ಹಲವು ಗೊಂದಲಗಳು ಎದುರಾಗಬಹುದು. ಹಳೆಯ ಪರಿಚಯದ ವ್ಯಕ್ತಿಗಳು ಅಥವಾ ಹಿಂದೆ ದೂರವಾಗಿದ್ದ ಸಂಬಂಧಗಳು ಮತ್ತೆ ನಿಮ್ಮ ಜೀವನಕ್ಕೆ ಬರಬಹುದು. ಆದರೆ ಈ ಬಾರಿ ಯಾರನ್ನಾದರೂ ಸಂಪೂರ್ಣವಾಗಿ ನಂಬುವ ಮೊದಲು ಅವರ ನಡೆನುಡಿಗಳನ್ನು ಗಮನಿಸಿ. ಭಾವನೆಗಿಂತ ವಿವೇಕಕ್ಕೆ ಹೆಚ್ಚು ಮಹತ್ವ ನೀಡಿ. ಆಗಸ್ಟ್ ಮಧ್ಯಭಾಗದಿಂದ ಸೂರ್ಯದೇವರ ಅನುಕೂಲಕರ ಪ್ರಭಾವದಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಇದುವರೆಗೆ ನಿಮ್ಮ ಪ್ರತಿಭೆಯನ್ನು ಕಡೆಗಣಿಸಿದ್ದವರು ಈಗ ನಿಮ್ಮ ಸಾಮರ್ಥ್ಯವನ್ನು ಒಪ್ಪಿಕೊಳ್ಳುವ ಪರಿಸ್ಥಿತಿ ಬರಬಹುದು. ಉದ್ಯೋಗದಲ್ಲಿರುವವರಿಗೆ ಅಧಿಕಾರಿಗಳ ಮೆಚ್ಚುಗೆ ಹಾಗೂ ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರು, ಹೊಸ ಸಂಪರ್ಕಗಳು ಮತ್ತು ಉತ್ತಮ ಲಾಭದ ಅವಕಾಶಗಳು ದೊರೆಯಬಹುದು. ಆರ್ಥಿಕ ವಿಷಯದಲ್ಲಿ ಈ ತಿಂಗಳು ವಿಶೇಷ ಎಚ್ಚರಿಕೆ ಅಗತ್ಯ.
ಹಣದ ಹರಿವು ಉತ್ತಮವಾಗಿದ್ದರೂ ಅದನ್ನು ಉಳಿಸಿಕೊಳ್ಳುವ ಜಾಣ್ಮೆಯೂ ಇರಬೇಕು. ಅನಗತ್ಯ ಖರ್ಚು, ಭಾವನೆಗಳ ಆಧಾರದ ಮೇಲೆ ಮಾಡುವ ಖರೀದಿ ಅಥವಾ ಆತುರದ ಹೂಡಿಕೆಗಳನ್ನು ತಪ್ಪಿಸಿ ಉಳಿತಾಯಕ್ಕೆ ಆದ್ಯತೆ ನೀಡಿದರೆ ಮುಂದಿನ ದಿನಗಳಲ್ಲಿ ಅದು ದೊಡ್ಡ ಭದ್ರತೆಯಾಗಲಿದೆ. ಸಾಲದ ಒತ್ತಡದಲ್ಲಿರುವ ಮೀನರಾಶಿಯವರಿಗೆ ನಿಧಾನವಾಗಿ ಪರಿಹಾರದ ಮಾರ್ಗಗಳು ಕಾಣಿಸಿಕೊಳ್ಳಬಹುದು. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುವ ಸಾಧ್ಯತೆಯಿದೆ. ಆದರೆ ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ ಕೊಡುತ್ತೇವೆ ಎನ್ನುವ ಯೋಜನೆಗಳನ್ನು ಸುಲಭವಾಗಿ ನಂಬಬೇಡಿ. ಯಾವುದೇ ಹೂಡಿಕೆ ಮಾಡುವ ಮೊದಲು ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳುವುದು ಉತ್ತಮ. ಮಂಗಳನ ಪ್ರಭಾವದಿಂದ ಮನೆ, ವಾಹನ ಅಥವಾ ಕುಟುಂಬದ ಸೌಕರ್ಯಗಳಿಗೆ ಸಂಬಂಧಿಸಿದ ಕೆಲವು ಖರ್ಚುಗಳು ಎದುರಾಗಬಹುದು. ಅಗತ್ಯವಿರುವ ವೆಚ್ಚಗಳನ್ನು ಮಾತ್ರ ಮಾಡಿ. ನಿಮ್ಮ ಆದಾಯವನ್ನು ಮೀರಿದ ಖರ್ಚುಗಳನ್ನು ತಪ್ಪಿಸಿ. ಉಳಿತಾಯವೇ ಭವಿಷ್ಯದ ಭದ್ರತೆ ಎಂಬ ಮಾತನ್ನು ಈ ತಿಂಗಳು ನೆನಪಿಟ್ಟುಕೊಳ್ಳಿ. ಇನ್ನೊಂದು ಪ್ರಮುಖ ವಿಷಯ, ಕಳೆದ 2 ವರ್ಷಗಳಲ್ಲಿ ನೀವು ಹೃದಯಪೂರ್ವಕವಾಗಿ ನಂಬಿದ ಕೆಲವರು ನಿಮ್ಮನ್ನು ವಿಶ್ವಾಸಕ್ಕೆ ಧಕ್ಕೆ ತಂದಿರಬಹುದು. ಆ ಘಟನೆಗಳು ಇನ್ನೂ ನಿಮ್ಮ ಮನಸ್ಸಿಗೆ ನೋವು ಕೊಡುತ್ತಿರಬಹುದು. ಆದರೆ ಆಗಸ್ಟ್ ತಿಂಗಳು ಆ ಹಳೆಯ ನೋವಿನಿಂದ ಹೊರಬರುವ ಧೈರ್ಯವನ್ನು ನಿಮಗೆ ನೀಡಲಿದೆ. ನಿಮ್ಮ ಮೌಲ್ಯವನ್ನು ಅರಿಯದವರಿಗಾಗಿ ಇನ್ನು ಮುಂದೆ ನಿಮ್ಮ ಸಮಯ ಮತ್ತು ನಿಮ್ಮ ಕಣ್ಣೀರನ್ನು ವ್ಯರ್ಥ ಮಾಡಬೇಡಿ. ವೀಕ್ಷಕರೇ, ಈ ಜ್ಯೋತಿಷ್ಯ ಮಾಹಿತಿಗೆ ಗೌರವ ನೀಡಿ ವಿಡಿಯೋವನ್ನು ಲೈಕ್ ಮಾಡಿ, ಭಕ್ತಿಯಿಂದ ಕಮೆಂಟ್ನಲ್ಲಿ ಓಂ ನಮೋ ನಾರಾಯಣಾಯ ಅಥವಾ ಓಂ ಶ್ರೀ ಗುರುಭ್ಯೋ ನಮಃ ಎಂದು 3 ಬಾರಿ ಬರೆಯಿರಿ. ನಿಮ್ಮ ಜೀವನದಲ್ಲೂ ಇಂತಹ ಅನುಭವಗಳು ನಡೆದಿದ್ದರೆ ಕಮೆಂಟ್ ಮೂಲಕ ಹಂಚಿಕೊಳ್ಳಿ.